ಎಲ್ರಿಗೂ ನಮಸ್ತೆ. ಕಿಚನ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ಬಿಸಿಲಲ್ಲಿ ಹೇಗಪ್ಪ ಸಾಂಬಾರು ತಿನ್ನೋದು ಅಂತ ಯೋಚನೆ ಮಾಡ್ತೀರಾ? ಚಿಂತೆನೆ ಬಿಟ್ಬಿಡಿ, ಅದಕ್ಕೊಂದು ಸಿಂಪಲ್ಲಾಗಿ ಆಗಿರೋಂಥ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ನಾನಿಲ್ಲಿ ಮೊದಲನೇದಾಗಿ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆ ಎಣ್ಣೆಗೆ ಒಂದು 5 ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಲಿ 2 ಖಾರದ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಲೈಟಾಗಿ ಅದನ್ನು ಹುರ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಹುರ್ಕೊಳ್ತಿದ್ದಂಗೆ ಇದ್ರ ಜೊತೆಲಿ ನಾನು 1 ಗೆಡ್ಡೆ ಈರುಳ್ಳಿ ತೊಗೊಳ್ತಾ ಇದ್ದೀನಿ. ಒಂದು ಉಂಡೆ ಪೂರ್ತಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು 1 ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇವರ್ ಮೇಲೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಈರುಳ್ಳಿದು, ಆ ರೀತಿಯಾಗಿ ಹುರ್ಕೊಳ್ಳೋಣ ಸ್ನೇಹಿತರೆ. ಇದು ಹುರ್ಕೊಳ್ತಿದ್ದಂಗೆ ನಾನಿಲ್ಲಿ 1 ಸ್ಪೂನಷ್ಟು ನಾನು ಮತ್ತೆ ಇದಕ್ಕೆ ಜೀರಿಗೆ ಹಾಕ್ಕೊಂಡು ಸಹ ಹುರ್ಕೊಳ್ತಾ ಇದ್ದೀನಿ. ಈ ಬೇಸಿಗೆಯಲ್ಲಂತೂ ಸಾಂಬಾರು ತಿನ್ನೋಕ್ಕಾಗ್ತಿಲ್ಲ, ಉಪ್ಪಿಟ್ಟು ತಿನ್ನೋಕ್ಕಾಗ್ತಿಲ್ಲ, ದೋಸೆನೂ ತಿನ್ನೋದಕ್ಕಾಗ್ತಾಯಿಲ್ಲ ಸ್ನೇಹಿತರೆ. ಅದಕ್ಕೆ ಬೆಳಗ್ಗೆನೇ ಈ ರೀತಿಯಾಗಿ ಚಟ್ನಿ ಮಾಡ್ಕೊಂಡ್ಬಿಟ್ಟು ಒಂದು ಮುದ್ದೆ ಮಾಡ್ಕೊಂಡು ಊಟ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಸಿಂಪಲ್ಲಾಗಿರೋ ಟೇಸ್ಟಿಯಾಗಿರೋಂತಹ ಒಂದು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಈ ಚಟ್ನಿ ಇದಿಷ್ಟು ಬಾಡ್ತಿದ್ದಂಗೆ ಎಲ್ಲ ಹುರ್ಕೊಳ್ತಿದ್ದಂಗೆ ನಾನಿಲ್ಲಿ ಬಂದುಬಿಟ್ಟು ಒಂದು 4 ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ಆ ಮೀಡಿಯಮ್ ಸೈಜ್ ಟೊಮೊಟೊನೂ ಸಹ ಇವಾಗ ಇದ್ರ ಜೊತೆಲಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಹುಣಸೆಹಣ್ಣು ಬಳಸ್ಕೊಳ್ತಾ ಇಲ್ಲ. ಈ ಟೊಮೊಟೊನೂ ಹಾಕ್ಕೊಂಡ್ಬಿಟ್ಟು ಇವಾಗ ಉಪ್ಪು ಹಾಕ್ಕೊಳ್ಳೋಣ ಸ್ನೇಹಿತರೆ. ನಾವು ಯಾವಾಗಲೂ ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಹಾಕ್ಕೋಬೇಕು, ಯಾಕಂದರೆ ಇವಾಗ ಬೇಗ ಟೊಮೊಟೊ ಬಾಡುತ್ತೆ. ಅದಕ್ಕೋಸ್ಕರ ನಾನು ಟೊಮೊಟೊ ಹಾಕ್ಕೊಂಡ್ಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಹಾಗೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹುರ್ಕೊಂಡಾದಮೇಲೆ ಇದ್ರ ಜೊತೆಲಿ ಬಂದುಬಿಟ್ಟು ನಾನೊಂದು ಇದು ಚಟ್ನಿ ಮಾಡ್ಕೊತಾ ಇದ್ದೀನಲ್ಲ, ಹಂಗಾಗಿ ಒಂದು 2ರಿಂದ 3 ಸ್ಪೂನಷ್ಟು ನಾನು ಚಟ್ನಿ ಮಾಡ್ಕೊಳ್ಳೋದಕ್ಕೋಸ್ಕರ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಆ ಕಾಯಿ ತುರಿನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ತಿಕ್ನೆಸ್ ಬರಬೇಕಲ್ವಾ? ಈ ತಿಕ್ನೆಸ್ ಬರೋದಕ್ಕೋಸ್ಕರ ನಾನೇನಂದರೆ ಒಂದು 2 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಹುರ್ಗಡ್ಲೆನೂ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಳೋಣ ಸ್ನೇಹಿತರೆ. ಇವಾಗಂತೂ ಈ ಬೇಸಿಗೆಯಲ್ಲಿ ಏನು ತಿಂದರೂ ಕಷ್ಟ, ಏನು ಕುಡಿದ್ರೂ ಕಷ್ಟ ಸ್ನೇಹಿತರೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಸ್ನೇಹಿತರೆ. ಹಂಗಾಗಿ ಈ ನಡುವೆ ನಾಷ್ಟಗಳಂತೂ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಚಟ್ನಿ ಮಾಡಿಕೊಂಡು ಇವತ್ತು ಬೆಳಗಿನ ತಿಂಡಿಗೆ ನಾನು ಮುದ್ದೆ ಮಾಡಿಕೊಂಡು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತೇಳಿ ನಿಮಗೂ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನೀವು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ಈ ರೆಸಿಪಿ ಹೇಗಿತ್ತು ಮತ್ತು ಇದು ಚಟ್ನಿ ಮಾಡ್ಕೊಳ್ಳೋದ್ರಿಂದ, ಈ ಸೀಸನಲ್ಲಿ ಈ ಚಟ್ನಿ ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ತಿನ್ನೋದ್ರಿಂದ ಹೇಗಿರುತ್ತೆ ಅಂತ. ಇದ್ರ ಜೊತೆಗೆ ಲೈಟಾಗಿ ಒಂದು ಪಲ್ಯ ಮಾಡ್ಕೊಂಡ್ಬಿಟ್ರೆ, ಬೀನ್ಸ್ ಪಲ್ಯನೋ ತೊಂಡೆಕಾಯಿ ಪಲ್ಯನೋ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಸ್ನೇಹಿತರೆ. ಇದು ಇವಾಗ ನಾನೆಲ್ಲ ರೋಸ್ಟ್ ಮಾಡ್ಕೊಂಡ್ಮೇಲೆ ಕೂಲ್ ಆದಮೇಲೆ ನಾನೊಂದು ಜಾರ್ಗೆ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ. ನಾವು ಚಟ್ನಿನ ಯಾವ ಥರ ರುಬ್ಕೊಳ್ತೀವೋ ಅದೇ ರೀತಿಯಾಗಿ ನಾನು ರುಬ್ಕೊಳ್ತಾ ಇದ್ದೀನಿ. ಮತ್ತು ಬಾಣಲೆ ಸ್ವಲ್ಪ ಜೀರಿಗೆ ಇತ್ತು, ಅದನ್ನು ಸಹ ಅಳ್ಳಾಡಿಸ್ಬಿಟ್ಟು ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ನಾನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದು ರೆಡಿಯಾಗಿದೆ. ನಾವು ಹೀಗೆ ಬೇಕಾದರೂ ತಿನ್ಬೋದು. ಇವಾಗ ಬಿಸಿಲಲ್ವಾ ಇರೋದಿಲ್ಲ, ಅದಕ್ಕೋಸ್ಕರ ಇದಕ್ಕೊಂದು ಸಣ್ಣದು ಒಗ್ಗರಣೆ ಕೊಟ್ಕೊಳ್ಳೋಣ. ನಾನಿಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಬಿಟ್ಟು ನಾನೇನು ರುಬ್ಬಿಟ್ಕೊಂಡಿದ್ದೀನೋ ಅದನ್ನು ಸಹ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಇದೆಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಆ ಜಾರಲ್ಲಿ ನೀರು ಇರುತ್ತಲ್ಲ, ಆ ಜಾರ್ ನೀರನ್ನು ಸಹ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ. ಯಾಕಂದರೆ ಇವಾಗ ಬೇಸಿಗೆ ಕಾಲ ಇರೋದಿಲ್ಲ. ನಾವು ಮಧ್ಯಾಹ್ನ ಏನಾದರೂ ಯಾಮಾರಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಈ ಕಡೆ ಬರೋಷ್ಟೊತ್ತಿಗೆ 12 ಗಂಟೆಗೆ ಕೂಡ ಅದು ಹಾಳಾಗಿಬಿಡ್ತಿದೆ. ಅದಕ್ಕೋಸ್ಕರ ಸ್ವಲ್ಪ ಬೇಯಿಸ್ಕೊಳ್ಳೋದ್ರಿಂದ ಇರುತ್ತೆ, ಏನೂ ಆಗೋಲ್ಲ. ಅಕಸ್ಮಾತ್ ಇದು ಕೂಲ್ ಆದಮೇಲೂ ಕೂಡ ನಾವು ಫ್ರಿಜ್ಗೆ ಇಟ್ಕೊಂಡ್ರೂ ಸಹ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸಂಜೆವರೆಗೂ ಇಟ್ಕೊಂಡು ನಾವು ಇದನ್ನು ಬಳಸ್ಕೋಬೋದು. ನೋಡಿ, ನಾನು ನೀಟಾಗಿ ಜಾರೆಲ್ಲ ತೊಳೆದು ಹಾಕ್ಕೊಂಬಿಟ್ಟು ನೀಟಾಗಿ ಎಲ್ಲ ಬೇಯಿಸಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಲಿ ಮುದ್ದೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು.